ಸಿಂಪಲ್ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೇಗನೆ ಆಗುವಂಥ ದೋಸೆ ತೋರಿಸ್ತಾ ಇದ್ದೀನಿ. ರಾತ್ರಿಯೆಲ್ಲ ನೆನೆಸ್ಬೇಕಾಗಿಲ್ಲ, ಏನಿಲ್ಲ, ಇನ್ಸ್ಟೆಂಟಾಗಿ ಆಗುವಂಥ ದೋಸೆ ತೋರಿಸ್ತಾ ಇದ್ದೀನಿ ನಾನು. ಅದಕ್ಕೆ ನಾನು ಇಡ್ಲಿ ರವೆ ಬರುತ್ತಲ್ಲ, ಅದನ್ನು 1 ಕಪ್ಪು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಅವಲಕ್ಕಿ ಸೇಮ್ ಮೆಜರ್ಮೆಂಟು 1 ಕಪ್ಪು ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಇದು ಕ್ಯಾರೆಟ್ ತುರಿ, ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಇಷ್ಟು ಬೇಕಾಗಿರೋದು. ಈಗ ಒಂದು ಮಿಕ್ಸಿ ಜಾರಿಗೆ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ, ನೆನೆಸಿರೋ ಅವಲಕ್ಕಿ. ಅದೇ ರೀತಿ ನೆನೆಸಿರೋ ರವೆ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಚಿಕ್ಕ ಮಕ್ಕಳಿದ್ದಾರೆ, ಅದಕ್ಕೋಸ್ಕರ ನಾನು ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇಲ್ಲ. ಗ್ರೈಂಡ್ ಮಾಡೋಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ 2 ಹಾಕ್ಕೊತಾ ಇದ್ದೀನಿ. ಮಕ್ಕಳು ಬಾಯಿ ಸಿಕ್ಕಿದ್ರೆ ಅವರು ಉಗಿದು ಬಿಡ್ತಾರೆ, ಅದಕ್ಕೋಸ್ಕರ. ಈಗ ನಾನು ಇದಕ್ಕೇ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು. ಈಗ ನಾನು ಮುಚ್ಚಿಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ರುಬ್ಕೊಂಡೆ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತೀನಿ. ಈಗ ಬಂದಿದೆ ಫ್ರೆಂಡ್ಸ್ ಇದು. ಈಗ ರುಬ್ಬಿರೋದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಈ ರೀತಿ ಬಂದಿದೆ. ಇದಕ್ಕೆ ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನೋಡಿ ಈ ತಿಕ್ನೆಸ್ ಬಂದಿದೆ. ಹೀಗೆ ಈ ರೀತಿ ಆಗಿದೆ. ಇಷ್ಟಾದರೆ ಸಾಕು. ಒಂದು ಬಾಂಡೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಸಾಕು. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನಾನು, ಸ್ವಲ್ಪ ಜೀರಿಗೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿದ್ದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಫ್ರೆಂಡ್ಸ್. ಲೈಟಾಗಿ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ಹಿಟ್ಟಿಗೂ ಹಾಕ್ಕೊಂಡಿದ್ದೀವಿ, ನೋಡ್ಬಿಟ್ಟು ಹಾಕ್ಕೋಬೇಕು. ಇದಾಗಿದೆ. ಈಗ ನಾನು ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಫ್ರೆಂಡ್ಸ್. ಇದು ಇದಕ್ಕೆ ನೀವು ಕರಿಬೇವಿನ ಸೊಪ್ಪು ಅವೆಲ್ಲ ಹಾಕ್ಕೊಬೋದು. ಕಡಲೆಬೇಳೆ ಇಷ್ಟ ಆದವರು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕ್ಕೊಬೋದು ಒಗ್ಗರಣೆಗೆ. ನಾನು ಯಾವುದೂ ಹಾಕ್ಕೊತಾ ಇಲ್ಲ. ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅದಕ್ಕೋಸ್ಕರ ನಾನು ಏನೂ ಯೂಸ್ ಮಾಡ್ತಾ ಇಲ್ಲ ನಾನು. ಒಂಚೂರು ಬಾಡಲಿ ಇದು. ಇದಾಗಿದೆ ಫ್ರೆಂಡ್ಸ್. ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಇದೀಗ ಆಗಿದೆ ಫ್ರೆಂಡ್ಸ್, ಆಫ್ ಮಾಡಿದ್ದೀನಿ. ಇದನ್ನು ನಾನು ಈ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನೀಗ. ರೆಡಿಯಾಗಿದೆ ಈಗ ಇದು. ಇವತ್ತು ಮೊಸರು ಒಂದು 2 ಸ್ಪೂನ್ ಹಾಕಬೇಕಿತ್ತು, ಮರ್ತಿದ್ದೆ. ಅದನ್ನು ಹಾಕ್ತಾಯಿದ್ದೀನಿ ನಾನೀಗ. ಮೊಸರು 2 ಸ್ಪೂನು ಹಾಕಿ ಚೆನ್ನಾಗಿ ತಿರ್ಗಿಸ್ಬೇಕು ಫ್ರೆಂಡ್ಸ್. ಇದು ನೀವು ರುಬ್ತೀರಲ್ಲ, ಆವಾಗಲೇ ಬೇಕಾದ್ರೆ ಹಾಕ್ಕೊಂಡು ರುಬ್ಬೋದು. ನಾನು ಮರ್ತುಬಿಟ್ಟೆ, ಅದಕ್ಕೋಸ್ಕರ ಈಗ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಈಗ ಎಣ್ಣೆ ಹಾಕ್ದೇ ಒಂದು ಹಾಕ್ತೀನಿ ಫ್ರೆಂಡ್ಸ್. ಈಗ ಎಣ್ಣೆ ಹಾಕ್ತೇನೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದಾಗಿದೆ ಫ್ರೆಂಡ್ಸ್. ಬಂದಿದೆ ಫ್ರೆಂಡ್ಸ್ ದೋಸೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದು ಎಣ್ಣೆ ಹಾಕಿ ಮಾಡಿರೋದು, ಇದು ಎಣ್ಣೆ ಹಾಕ್ದೇ ತೆಳುವಾಗಿ ಮಾಡಿರೋ ದೋಸೆ ಇದು. ಇದಕ್ಕೆ ಚಟ್ನಿ ಬೇಕು, ಸಾಂಬಾರು ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಹಾಗೆ ತಿನ್ಬೋದು. ಅದಕ್ಕೋಸ್ಕರ ನಾನೇನು ಮಾಡಿಲ್ಲ. ಎಲ್ಲರೂ ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ವೀಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಮನೇಲಿ ಟ್ರೈ ಮಾಡಿದವರು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.